ನಮಸ್ಕಾರ ವೀಕ್ಷಕರೇ, ದೇಶಾದ್ಯಂತ ಆಸ್ತಿ ಮತ್ತು ಭೂಮಿ ನೋಂದಣಿ ಹೊಸ ನಿಯಮ. ಆನ್ಲೈನ್ ನೋಂದಣಿ ಕಡ್ಡಾಯ. ಆಧಾರ್ ಕಾರ್ಡ್ ಬದಲಿಗೆ ಪರ್ಯಾಯ ದಾಖಲೆಗೆ ಅವಕಾಶ. ಭಾರತದ ಆಸ್ತಿ ಮತ್ತು ಭೂಮಿ ನೋಂದಣಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲು ಸರ್ಕಾರ ಸಿದ್ಧವಾಗಿದೆ. 1908ರಲ್ಲಿ ಜಾರಿಗೆ ಬಂದ 117 ವರ್ಷಗಳ ಹಳೆಯ ನೋಂದಣಿ ಕಾಯಿದೆ ರಿಜಿಸ್ಟ್ರೇಷನ್ ಆಕ್ಟ್ ರದ್ದಾಗಲಿದೆ. ಬದಲಿಗೆ 2025ರ ಆಸ್ತಿ ನೋಂದಣಿ ಕಾನೂನು ಜಾರಿಗೆ ಬರಲಿದ್ದು, ಇದರಲ್ಲಿ ಆನ್ಲೈನ್ ನೋಂದಣಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ದೇಶಾದ್ಯಂತ ಕಡ್ಡಾಯವಾಗಿರುತ್ತದೆ. ಮತ್ತು ಇದಕ್ಕೆ ಯಾವ ರೀತಿ ಹೊಸ ದಾಖಲೆಗಳು ಬೇಕಾಗುತ್ತವೆ ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ನೋಡೋಣ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಒಂದನೇದು, ಡಿಜಿಟಲ್ ನೋಂದಣಿ ಕಡ್ಡಾಯ. ಎಲ್ಲ ಭೂಮಿ ಮತ್ತು ಮನೆ ಇತರ ಆಸ್ತಿಗಳ ವಹಿವಾಟುಗಳ ಆನ್ಲೈನ್ ಮೂಲಕ ನೋಂದಾಯಿಸಬೇಕು. ಕಾಗದ ಪತ್ರಗಳು ಮತ್ತು ದಾಖಲೆಗಳ ಬದಲಿಗೆ ಈ ರೆಕಾರ್ಡ್ಗಳು ಮಾತ್ರ ಮಾನ್ಯವಾಗುತ್ತದೆ. ಎರಡನೇದು, ಆಧಾರ್ ಕಾರ್ಡ್ ಪರ್ಯಾಯ ದಾಖಲೆಗಳ ಆಸ್ತಿ ಮತ್ತು ಖರೀದಿ ಮಾರಾಟದಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿದ್ದರೂ ಇದನ್ನು ಹಂಚಿಕೊಳ್ಳಲು ಇಷ್ಟವಿಲ್ಲದವರಿಗೆ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐಡಿ ಮುಂತಾದ ಪರ್ಯಾಯ ದಾಖಲೆಗಳನ್ನು ಅನುಮತಿ ಇದೆ. ಮೂರನೇದು, ಸುರಕ್ಷಿತ ಮತ್ತು ಪಾರದರ್ಶಕ ವ್ಯವಸ್ಥೆಯಲ್ಲಿ ನಕಲಿ ನೋಂದಣಿ, ವಂಚನೆ ಮತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟಲು ಎಲ್ಲ ದಾಖಲೆಗಳು ಡಿಜಿಟಲ್ ಲಾಕರ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲ್ಪಡುವ ದಾಖಲೆಗಳು ಬೇಕಾಗುತ್ತವೆ. ದಾಖಲೆಗಳ ವ್ಯಾಪ್ತಿಯಲ್ಲಿ ಮಾರಾಟದ ಒಪ್ಪಂದ, ಅಟಾರ್ನಿ ಮಾರಾಟ ಮತ್ತು ಪ್ರಮಾಣಪತ್ರ, ಗಿರವಿ ದಾಖಲೆಗಳು, ಮೋರ್ಟ್ಗೇಜ್ ಮುಂತಾದ ನೋಂದಣಿಗಳು ಕಡ್ಡಾಯವಾಗಿರುತ್ತದೆ. ಮತ್ತು ಸಮಯದ ಮತ್ತು ಹಣದ ಉಳಿತಾಯ. ಆನ್ಲೈನ್ ನೋಂದಣಿಯಿಂದ ರಿಜಿಸ್ಟ್ರಾರ್ ಕಚೇರಿಗೆ ಹೋಗುವ ಅಗತ್ಯವಿಲ್ಲ. ವಂಚನೆ ಕಡಿಮೆ ಮಾಡುವ ಬಯೋಮೆಟ್ರಿಕ್ ಪರಿಶೀಲನೆ ಮತ್ತು ಡಿಜಿಟಲ್ ದಾಖಲೆಗಳ ನಕಲಿ ವಹಿವಾಟುಗಳಲ್ಲಿ ತಗ್ಗುತ್ತವೆ. ರಿಯಲ್ ಎಸ್ಟೇಟ್ ಟೈಮ್ ಟ್ರ್ಯಾಕಿಂಗ್. ಯಾವುದೇ ಆಸ್ತಿ ಇತಿಹಾಸ ಮತ್ತು ಮಾಲೀಕತ್ವದ ಸುಲಭವಾಗಿ ಪರಿಶೀಲಿಸಬಹುದು. ಸಾರ್ವಜನಿಕರ ಅಭಿಪ್ರಾಯಕ್ಕೆ ಅವಕಾಶ. ಭೂಸಂಪನ್ಮೂಲ ಇಲಾಖೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸ್ ಈ ಹೊಸ ಮಸೂದೆಯನ್ನು ಸಾರ್ವಜನಿಕರಿಗೆ ಪರಿಶೀಲನೆ ಬಿಡುಗಡೆ ಮಾಡಿದೆ. ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಸಲಹೆಗೆ ಕೂಡ ಪ್ರತಿಕ್ರಿಯೆ ಸಲ್ಲಿಸಬಹುದು. ಮತ್ತು ಈ ಹೊಸ ಕಾನೂನು ಡಿಜಿಟಲ್ ಇಂಡಿಯಾ ದೃಷ್ಟಿಯೊಂದಿಗೆ ಹೊಂದಾಣಿಕೆಯಾಗಿ ತಂತ್ರಜ್ಞಾನ ಬಳಕೆಯಿಂದ ಆಸ್ತಿ ಮತ್ತು ವಹಿವಾಟುಗಳ ಸುರಕ್ಷಿತ, ವೇಗವಾಗಿ ಮತ್ತು ಭ್ರಷ್ಟಾಚಾರಗಳ ರಹಿತ ಆಗಲಿವೆ. 2025ರಿಂದ ಈ ನಿಯಮ ಜಾರಿಗೆ ಬಂದರೆ ಭಾರತದ ಆಸ್ತಿ ಮಾರುಕಟ್ಟೆ ಹೆಚ್ಚು ಪಾರದರ್ಶಕ ಮತ್ತು ಎಲ್ಲರಿಗೂ ಎಲ್ಲ ಅನುಕೂಲತೆಗಳು ಕೂಡ ಆಗುತ್ತವೆ.